ಹಲೋ ಇವರನ್ ಕರ್ನಾಟಕ ಹೈಕೋರ್ಟ್ ಒಳಗೆ ಜಾಬ್ ರಿಕ್ರೂಟ್ಮೆಂಟ್ ಮಾಡಿದರು. ಟೋಟಲ್ ಎಷ್ಟು ಪೋಸ್ಟ್ ಅದಾವಪ್ಪ ಅಂತಂದ್ರೆ 20 ಪೋಸ್ಟ್ ಅದಾವು. SDA ಪೋಸ್ಟ್ ಅದಾವು. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾ ಈ ವಿಡಿಯೋ ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾರು ನಮ್ಮ ಚಾನಲ್ ವಿಡಿಯೋ ಫಸ್ಟ್ ನೋಡಾಕತ್ತಾರೆ, ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋ ಶೇರ್ ಮಾಡ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ವೆಲ್ಕಮ್. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿತ್ತಪ್ಪ ಅಂತಂದ್ರೆ 13 ಆಗಸ್ಟ್ 2026 ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 11 ಸೆಪ್ಟೆಂಬರ್ 2026 ಇದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಐತಿ. ಟೋಟಲ್ ಎಷ್ಟು ಪೋಸ್ಟ್ ಅದಾವಪ್ಪ ಅಂತಂದ್ರೆ ಉಳಿಕೆ ಮೂಲಗಳಿಂದ ಒಳಗ ಅಂದ್ರೆ ನಾನ್ HK ಅಂತ ಬರುತ್ತಲ್ಲ, ಸೊ ನಾನ್ HK ಒಳಗ 18 ಪೋಸ್ಟ್ ಇದಾವೆ. ಇವು 18 ಪೋಸ್ಟ್ ಹೆಂಗೆ ಡಿವೈಡ್ ಮಾಡಿದ್ದಾರೆ ಅಂತಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 2, ಮಹಿಳಾ ಅಭ್ಯರ್ಥಿಗಳು 3, ಗ್ರಾಮೀಣ ಅಭ್ಯರ್ಥಿಗೆ 3 ಹುದ್ದೆಗಳು, ಹಾಗೆ ಅಂಗವಿಕಲ 1 ಹುದ್ದೆಗಳು. ಟೋಟಲ್ ಸಾಮಾನ್ಯ ಅಭ್ಯರ್ಥಿಗಳಿಗೆ 9 ಪೋಸ್ಟ್ ಇದಾವೆ. ಇನ್ನು ಪರಿಶಿಷ್ಟ ಜಾತಿಯೊಳಗೆ ಪ್ರವರ್ಗ ಎ ಮತ್ತು ಬಿ ಅಂತ ಹೇಳಿ ಬರುತ್ತೆ, ಇದೆ. ಹಾಗೆ ಸಿನೂ ಇದೆ. ಪ್ರವರ್ಗ ಎ ಮತ್ತು ಬಿ ಸಿ ಒಳಗೆ ಎ ಒಳಗೆ 1, ಹಾಗೆ ಪರಿಶಿಷ್ಟ ಜಾತಿ ಪ್ರವರ್ಗ ಬಿ ಒಳಗೆ 1, ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಒಳಗೆ 1 ಪೋಸ್ಟ್ ಇದೆ. ಟೋಟಲ್ SC ಕಾಸ್ಟ್ಗೆ 3 ಪೋಸ್ಟ್ ಇದೆ. ABC ಅಂತ ಏನು ಡಿವೈಡ್ ಮಾಡಿದಾರಲ್ಲ, ಸೊ ಎಲ್ಲದಕ್ಕೂ ಒಂದೊಂದು ಪೋಸ್ಟ್ ಇದಾವೆ. ಇನ್ನು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 1 ಪೋಸ್ಟ್ ಇದೆ. ಹಾಗೆ ಕೆಟಗರಿ 2A ಒಳಗೆ 3 ಪೋಸ್ಟ್ ಇದಾವೆ. 3 ಪೋಸ್ಟ್ ಏನಪ್ಪಾ ಅಂತಂದ್ರೆ, ಒಂದು ಮೀಸಲಾತಿ ರಹಿತ ಅಂದ್ರೆ ಇತರೆ ಯಾವುದೇ ತರನಾದಂಥ ಅವ್ರಿಗೆ ಮೀಸಲಾತಿ ಇರಲ್ಲ. ಅಂದ್ರೆ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, ಹಾಗೆ ಯೋಜನಾ ನಿರಾಶ್ರಿತರು, PWD ಇವ್ರು ಯಾರಿಗಿದ್ರೆ ಅವ್ರಿಗೆ 1 ಪೋಸ್ಟ್ ಇದೆ. ಇನ್ನು ಮಹಿಳಾ ಅಭ್ಯರ್ಥಿಗೆ 1 ಪೋಸ್ಟ್ ಇದಾವೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 1 ಪೋಸ್ಟ್ ಇದೆ. ಹೀಗೆ ಟೋಟಲ್ ಕೆಟಗರಿ 2A ಅಲ್ಲಿ 3 ಪೋಸ್ಟ್ ಇದಾವೆ. ಇನ್ನು ಕೆಟಗರಿ 2B ಅಲ್ಲಿ 1 ಪೋಸ್ಟ್ ಇದೆ. ಹಾಗೆ 3A ಮತ್ತು 3B ಅಲ್ಲಿ ಯಾವುದೇ ತರನಾದಂಥ ಪೋಸ್ಟ್ ಇಲ್ಲ. ಈಗ ಟೋಟಲ್ 18 ಪೋಸ್ಟ್ ಇದಾವ. ಹಾಗೆ ಇನ್ನಿತರ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಪ್ಪ ಅಂತಂದ್ರೆ ಸೈನ್ಸು, ಆರ್ಟ್ಸು, ಕಾಮರ್ಸ್ ವಿಷಯಗಳಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು. ಯಾವುದೇ ಡಿಗ್ರಿ ಅಂದರೆ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಥವಾ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಹುದ್ದೆಗಳಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಿರಬೇಕು. ಇತರೆ ಹಿಂದುಳಿದ ಅಭ್ಯರ್ಥಿ ವರ್ಗಗಳಿಗೆ ಮತ್ತು ಅನ್ರಿಸರ್ವ್ ಕ್ಯಾಂಡಿಡೇಟ್ ಅಂದರೆ ಜನರಲ್ ಕ್ಯಾಟಗರಿದವರಿಗೆ ಕ್ಯಾಟಗರಿದವರು 55% ಮಾರ್ಕ್ಸ್ ತೊಗೊಂಡು ಪಾಸ್ ಆಗಿರಬೇಕು. ಹಾಗೆ SC ST ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳು 50% ಆಗಿದ್ರೆ ನಡೀತೈತಿ. ಸೊ ಅವ್ರಿಗೆ 50% ಐತಿ. OBC ಕ್ಯಾಂಡಿಡೇಟ್ಗಳಿಗೆ 55% ತೊಗೊಂಡು ಪಾಸ್ ಆಗಿರಬೇಕು. ಇನ್ನು ವಯೋಮಿತಿಗೆ ಬಂತು ಅಂತಂದ್ರೆ 18 ವರ್ಷ ಆಗಿರಬೇಕು. ಕಡಿಮೆ ಅಂದರು 18ರಿಂದ 40 ವರ್ಷ ಐತಿ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ 35+5 ಅಂದರೆ 40 ವರ್ಷ ಏಜ್ ಐತಿ. ಇನ್ನು ಇತರೆ ಹಿಂದುಳಿದ ವರ್ಗಗಳು ಅಂದರೆ 2A, 2B, 3A, 3B ದವರಿಗೆ 38+5 ಅಂದರೆ 43 ವರ್ಷ ಏಜ್ ರಿಲ್ಯಾಕ್ಸೇಷನ್ ಐತಿ. ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಕೆಟಗರಿ 1 ಅಭ್ಯರ್ಥಿಗಳಿಗೆ 40+5 ಅಂದರೆ 45 ವರ್ಷ ಏಜ್ 45 ಏಜ್ ಆಗುತ್ತಾನ ಅಪ್ಲಿಕೇಶನ್ ಆಗಕ್ಕೆ ಅವಕಾಶ ಐತಿ. ಇನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ 350 ರೂಪಾಯಿ ಎಕ್ಸಾಮ್ ಪೇ ಐತಿ. ಹಾಗೆ ಇತರ ಹಿಂದುಳಿದ ಅಭ್ಯರ್ಥಿಗಳಿಗೆ 2A, 3A, 3B ದವರಿಗೆ 350 ರೂಪಾಯಿ ಎಕ್ಸಾಮ್ ಪೇ ಐತಿ. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 200 ರೂಪಾಯಿ ಎಕ್ಸಾಮ್ ಪೇ ಐತಿ. ಇದು ಅಪ್ಲಿಕೇಶನ್ ಕೂಡ ಆನ್ಲೈನಲ್ಲಿ ಸಬ್ಮಿಟ್ ಮಾಡಬೇಕು. ಹಾಗೆ ಪೇಮೆಂಟ್ ಕೂಡ ಆನ್ಲೈನಲ್ಲೇ ಇರುತ್ತೆ. ಇನ್ನು ಇದನ್ನು ಆಯ್ಕೆ ವಿಧಾನ ಹೆಂಗಪ್ಪ ಅಂತಂದ್ರೆ, ಈ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಹೆಂಗೆ ಆಯ್ಕೆ ಮಾಡ್ಕೋತಾರ ಅಂತಂದ್ರೆ 90 ನಿಮಿಷ ಎಕ್ಸಾಮ್ ಇರ್ತೈತಿ. 90 ನಿಮಿಷ ಎಕ್ಸಾಮಲ್ಲಿ ಆಂಗ್ಲ ಭಾಷೆ ಪ್ರಬಂಧ ಒಂದಿರುತ್ತೆ. ಹಾಗೆ ಕನ್ನಡದಿಂದ ಆಂಗ್ಲ ಭಾಷೆಗೆ ಅನುವಾದ ಮಾಡಬೇಕು, ಅಂದರೆ ಟ್ರಾನ್ಸ್ಲೇಟ್ ಮಾಡಬೇಕು. ಕನ್ನಡ ಟು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಬೇಕು. ಹಾಗೆ ಸಾಮಾನ್ಯ ಜ್ಞಾನ ಪರೀಕ್ಷೆ ಇರುತ್ತೆ. ಅದಾದಮೇಲೆ ಇಂಟರ್ವ್ಯೂ ಇರುತ್ತೆ. ಟೋಟಲ್ ಇಲ್ಲಿ 100 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. ನೀವು 60 ಮಾರ್ಕ್ಸ್ ತೊಗೊಂಡ್ರೆ ನೀವು ಪಾಸಿಂಗ್ ಮಾರ್ಕ್ಸ್ ಅಂತ. ಅದಾದಮೇಲೆ 1:10 ಅನುಪಾತದಲ್ಲಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಇನ್ನು ಆಂಗ್ಲ ಭಾಷೆ ಪ್ರಬಂಧ 30 ಮಾರ್ಕ್ಸಿಂದ ಇರುತ್ತೆ. ಹಾಗೆ ಕನ್ನಡದಿಂದ ಆಂಗ್ಲ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋದು 30 ಮಾರ್ಕ್ಸ್ ಇರುತ್ತೆ. ಹಾಗೆ ಸಾಮಾನ್ಯ ಜ್ಞಾನ ಪರೀಕ್ಷೆ ಕೂಡ 20 ಮಾರ್ಕ್ಸ್ ಇರುತ್ತೆ. ಇನ್ನು ಇಂಟರ್ವ್ಯೂ ಅಲ್ಲಿ 20 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್ ಎಕ್ಸಾಮು 60 ಮಾರ್ಕ್ಸ್ ತಗೊಳ್ಬೇಕು. ಇನ್ನೊಂದು ಮೇನ್ ಮುಖ್ಯ ವಿಷಯ ಏನಪ್ಪಾ ಅಂತಂದ್ರೆ, ಅರ್ಹತಾ ಪರೀಕ್ಷೆಯಲ್ಲಿ ಇಬ್ಬರು ಅಭ್ಯರ್ಥಿಗಳು ಒಂದೇ ಸೇಮ್ ಮಾರ್ಕ್ಸ್ ತಗೊಂಡಿರ ಅವಾಗ ಅವ್ರನ್ನ ಏಜ್ ಮೂಲಕ ಅವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಓಕೆ, ಯಾರು ಜಾಸ್ತಿ ಏಜ್ ಇರ್ತೈತಲ್ಲ, ಸೊ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಅವ್ರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಇನ್ನಿದು ಅಪ್ಲಿಕೇಶನ್ ಹೆಂಗೆ ಹಾಕೋಪ್ಪ ಅಂತಂದ್ರೆ, ಹೈಕೋರ್ಟ್ದೊಂದು ವೆಬ್ಸೈಟ್ ಲಿಂಕ್ ಇರ್ತೈತಿ. ಸೊ ಆ ಲಿಂಕ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕಪ್ಪ ಅಂತಂದ್ರೆ, ಆಧಾರ್ ಕಾರ್ಡ್ ಬೇಕು, 10th ಮಾರ್ಕ್ಸ್ ಕಾರ್ಡ್ ಬೇಕು, PUC ಮಾರ್ಕ್ಸ್ ಕಾರ್ಡ್ ಬೇಕು, ಹಾಗೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕು. ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮ ಇದ್ರೆ ಅವು ಡೀಟೇಲ್ಸ್ ಹಾಕಬೇಕಾಗತ್ತೆ. ಹಾಗೆ ಫೋಟೋ ಸಿಗ್ನೇಚರ್ ಕೂಡ ಬೇಕು.
ಮೊಬೈಲ್ ನಂಬರ್ ಇಮೇಲ್ ಐ ಡಿ ಅದು ಬೇಕು ಕೇಳುತ್ತೆ. ಸೊ ಅದನ್ನು ಹಾಕಬೇಕು. ಮೊಬೈಲ್ ನಂಬರ್ ಇಮೇಲ್ ಐ ಡಿ ನೀವು ಅಪ್ಲಿಕೇಶನ್ ಇದು ಪ್ರೊಸೆಸ್ ಸೆಲೆಕ್ಷನ್ ಪ್ರೊಸೆಸ್ ಮುಗಿಯೋ ತನಕ ನೀವು ಅದನ್ನು ಕಳಿಬೇಡ್ರಿ. ನೀವು ಹತ್ತಿಗೆ ಜೋಪಾನವಾಗಿ ಇಟ್ಕೋಬೇಕು. ಬೇರೆದವ್ರದ್ದು ಮೊಬೈಲ್ ನಂಬರ್ ಅಥವಾ ಬೇರೆದವ್ರ ಇಮೇಲ್ ಐ ಡಿ ಅದು ಯಾವುದು ಕೊಡಬೇಡ್ರಿ. ನಿಮ್ಮದು ಸ್ವಂತದ್ದೇ ಮೊಬೈಲ್ ನಂಬರು ಹಾಗೆ ಸ್ವಂತ ಇಮೇಲ್ ಐ ಡಿ ಕೊಡ್ರಿ. ಲಾಸ್ಟ್ ಡೇಟ್ ತನಕ ಯಾರು ವೇಟ್ ಮಾಡಿರಿ, ಯಾಕಂದರೆ ಸರ್ವರ್ ವೇಟ್ ಮಾಡಬೇಡ್ರಿ, ಸರ್ವರ್ ಇಶ್ಯೂಯಿಂದ ಕಾಡ್ತೈತಿ. ಸೊ ಬೇಗ ಅಪ್ಲಿಕೇಶನ್ ಹಾಕ್ರಿ. ಇನ್ನು ಇದೇ ಥರ ಮೋರ್ ಜಾಬ್ ರಿಲೇಟೆಡ್ ವೀಡಿಯೋಸ್ಗಾಗಿ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋ ಶೇರ್ ಮಾಡಿರಿ. ಥ್ಯಾಂಕ್ ಯು.